Hello everyone, this is Ashwini Bona. Welcome to PV Reddy Online Classes, Vijaypura. ಸೊ ನಮ್ಮ ಈ ಒಂದು ಸಂಸ್ಥೆಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕ್ಲಾಸ್ಗಳು ಆರಂಭವಾಗಿವೆ. ಸೊ ಯಾರು ಪ್ರವೇಶ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೀರೋ ದಯವಿಟ್ಟು ಆದಷ್ಟು ಬೇಗನೆ ಪ್ರವೇಶ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಈ ಕ್ಲಾಸ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ನಾನು ಇಂಡಿಯನ್ ಜಿಯೋಗ್ರಫಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ಪ್ರಪಂಚದಲ್ಲಿ ಭಾರತದ ಸ್ಥಾನ, ಮೊದಲನೇ ಚಾಪ್ಟರ್ ಇಂಡಿಯನ್ ಜಿಯೋಗ್ರಫಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಡೈಲಿ ಕ್ಲಾಸಸ್ ಅನ್ನ ತಗೊಂತ ಹೋಗ್ತೇನೆ. ಸೊ ಫಸ್ಟ್ ಚಾಪ್ಟರ್ ಡಿಸ್ಕಷನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ನಮ್ಮ ಇಂಡಿಯಾ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ, ರೈಟ್? ರಾಜಕೀಯ ರಕ್ಷೆ ಅಂತ ಕರಿತೀವಿ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ದೇಶದಲ್ಲಿ ಒಟ್ಟು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ, ಹೌದಲ್ಲ? ಓಕೆ, ಮೊದಲು ಲೊಕೇಶನ್ಸ್ ಗೊತ್ತಿರಲಿ, ಯಾವ್ಯಾವ ರಾಜ್ಯಗಳು ಎಲ್ಲೆಲ್ಲ ಅದಾವ ಅಂತೇಳಿ. ರಾಜ್ಯಗಳು ಪ್ಲಸ್ ಕೇಂದ್ರಾಡಳಿತ ಪ್ರದೇಶಗಳು. ಕ್ಲಿಯರ್? ಹಾಗಾದ್ರೆ ಈ ಫಸ್ಟ್ ಚಾಪ್ಟರ್ ನಲ್ಲಿ ಏನೇನು ಮೇನ್ ಥಿಂಗ್ಸ್ ಇದೆ ನೋಡೋಣ. ಈ ಅಧ್ಯಾಯದಲ್ಲಿ ಭಾರತದ ಸ್ಥಾನ, ಗಾತ್ರ, ವಿಸ್ತೀರ್ಣ, ಅಕ್ಷಾಂಶ ವಿಸ್ತರಣೆ, ರೇಖಾಂಶ ವಿಸ್ತರಣೆ, ಭಾರತದ ತುದಿಗಳು ಮತ್ತು ಭಾರತದ ನೆರೆ ಹೊರೆಯ ದೇಶಗಳು ಹಾಗೂ ಅವುಗಳ ಗಡಿಗಳನ್ನ ಅಧ್ಯಯನ ಮಾಡೋಣ. ಸೊ ಇದಿಷ್ಟು ಥಿಂಗ್ಸ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ಚಾಪ್ಟರ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂಡ್ ವೆರಿ ಈಸಿ ಚಾಪ್ಟರ್. ಇದಿಷ್ಟನ್ನ ಸ್ಟಡಿ ಮಾಡೋಣ, ರೈಟ್? ಕ್ಲಿಯರ್ಲಿ? ಹಾಗಾದ್ರೆ ಬನ್ನಿ. ಹಾಗಾದ್ರೆ ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣ ಎಷ್ಟು? 32,87,263 ಚದರ ಕಿಲೋಮೀಟರ್. ವೆರಿ ಇಂಪಾರ್ಟೆಂಟ್. ಎಷ್ಟಿದೆ ರೀ? 32,87,263 ಚದರ ಕಿಲೋಮೀಟರ್. ಇದನ್ನ ಮಿಲಿಯನ್ಸ್ ನಲ್ಲಿ ಕೇಳಿದ್ರೆ ಎಷ್ಟಾಗುತ್ತೆ? 3.28 ಮಿಲಿಯನ್ ಚದರ ಕಿಲೋಮೀಟರ್. ಕ್ಲಿಯರ್? 32,87,263 ಚದರ ಕಿಲೋಮೀಟರ್. ಮಿಲಿಯನ್ಸ್ ನಲ್ಲಿ ಕೇಳಿದ್ರೆ 3.28 ಮಿಲಿಯನ್ ಚದರ ಕಿಲೋಮೀಟರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ರಿಮೆಂಬರ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ಪ್ರಪಂಚದ ಒಟ್ಟು ಭೂ ಪ್ರದೇಶದಲ್ಲಿ 2.4ರಷ್ಟು ಭಾರತ ಹೊಂದಿದೆ ಇಡೀ ಭೂಮಿಯ ಮೇಲೆ. ಸೊ ಭೂ ಪ್ರದೇಶವನ್ನು ಪರಿಗಣಿಸಿದಾಗ ನಮ್ಮ ಭಾರತ ದೇಶದ ಒಟ್ಟು ಭೂ ಪ್ರದೇಶ ಎಷ್ಟು ಅಂದ್ರೆ 2.4%, 2.4% ನಮ್ಮ ಲ್ಯಾಂಡ್ ಮಾಸ್. ಭಾರತ ದೇಶದ ಒಟ್ಟು ಭೂ ಪ್ರದೇಶ ಎಷ್ಟು ಪ್ರಪಂಚಕ್ಕೆ ಕಂಪೇರ್ ಮಾಡಿದ್ರೆ ಅಂದ್ರೆ 2.4%. ಕ್ಲಿಯರ್? ಇದು ಏರಿಯಾ, ಆಮೇಲೆ ಇದು ಪರ್ಸೆಂಟೇಜ್, ಲ್ಯಾಂಡ್ ಮಾಸ್ ಎಷ್ಟಿದೆ ಅಂತೇಳಿ. ನೆಕ್ಸ್ಟ್ ಪಾಯಿಂಟ್, ಜಗತ್ತಿನಲ್ಲಿ 7ನೇ ದೊಡ್ಡ ದೇಶವಾಗಿದೆ. ಸೊ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ದೇಶ ಅಂತ ಕೇಳಿದ್ರೆ 7ನೇ ದೊಡ್ಡ ದೇಶ. ಹಾಗಾದ್ರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ 10 ದೇಶಗಳು ಯಾವುದು ಅಂತ ಕೇಳಿದ್ರೆ ಅದನ್ನು ನಿಮ್ಗೊಂದು ಅಟ್ಲೀಸ್ಟ್ 10 ಕಂಟ್ರೀಸ್ ಗೊತ್ತಿರ್ಬೇಕು ಲಿಸ್ಟ್. ಸೊ ಅತ್ಯಂತ ದೊಡ್ಡ ದೇಶ ಯಾವುದು? ರಷ್ಯಾ. ವಿಸ್ತೀರ್ಣದಲ್ಲಿ 2ನೇ ದೊಡ್ಡ ದೇಶ ಯಾವುದು? ಕೆನಡಾ. 3ನೇದು ಯಾವುದು? ಚೈನಾ. 4ನೇದು ಅಮೆರಿಕಾ. 5ನೇದು ಬ್ರೆಜಿಲ್. 6ನೇದು ಆಸ್ಟ್ರೇಲಿಯಾ. 7ನೇದು ಭಾರತ. 8ನೇದು ಅರ್ಜೆಂಟೈನಾ. 9ನೇದು ಕಜಕಿಸ್ತಾನ್. 10ನೇದು ಅಲ್ಜೀರಿಯಾ. ಹಾಗಾದ್ರೆ ಈ 10 ದೊಡ್ಡ ದೇಶಗಳಲ್ಲೇ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನ. 7ನೇ ಸ್ಥಾನದಲ್ಲಿರುವಂತಹ ದೇಶ ಯಾವುದು ವಿಸ್ತೀರ್ಣದಲ್ಲಿ? ಭಾರತ. ಅರ್ಥ ಆಯ್ತಾ? ಸೊ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶ ನಮ್ಮ ಭಾರತ ದೇಶ. ಕ್ಲಿಯರ್? ನೆಕ್ಸ್ಟ್, ಭಾರತವು ಭೂಮಿಯ ಉತ್ತರಗೋಳದ, ವೆರಿ ಇಂಪಾರ್ಟೆಂಟ್, ಉತ್ತರಗೋಳದ ಪೂರ್ವ ಭಾಗದಲ್ಲಿದ್ದು, ನೋಡ್ರಿ ಏನಿದೆ ಪಾಯಿಂಟ್ ಇಲ್ಲಿ, ನಮ್ಮ ಭಾರತ ಭೂಮಿಗೆ ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ರೀ? ಇದು ನಿಮ್ಮ ಭೂಮಿ ಅಂತ ತಿಳಿರೆ, ಇದು ಭೂಮಿ. ಕ್ಲಿಯರ್? ಹಾಗಾದ್ರೆ ಈ ಭೂಮಿಯನ್ನು ಸಮಭಾಗಗಳಾಗಿ ಡಿವೈಡ್ ಮಾಡುವಂತಹ ಕಾಲ್ಪನಿಕ ರೇಖೆ ಯಾವುದು? 0 ಡಿಗ್ರಿ ಲ್ಯಾಟಿಟ್ಯೂಡ್, ಅಥವಾ ಏನಂತ ಕರಿತೀವಿ? ಸಮಭಾಜಕ ವೃತ್ತ. ಡಿಗ್ರಿ ಎಷ್ಟು? 0 ಡಿಗ್ರಿ. ಸೊ ಈ ಅಕ್ಷಾಂಶ ಏನ್ ಮಾಡ್ತಾ ಇದೆ ಅಂದ್ರೆ ಭೂಮಿಯನ್ನು ಸಮಭಾಗಗಳಾಗಿ ವಿಭಾಗಿಸುತ್ತಿದೆ. ಹಾಗಾದ್ರೆ ಈ ಉತ್ತರದ ಭಾಗವನ್ನು ಉತ್ತರ ಗೋಳಾರ್ಧ ಅಂತ ಹೇಳಿ ಕರೀತಾರೆ, ದಕ್ಷಿಣದ ಭಾಗವನ್ನ ದಕ್ಷಿಣ ಗೋಳಾರ್ಧ.
ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ. ಡಿವೈಡ್ ಮಾಡುವಂತಹ ರೇಖೆ ಯಾವುದು? 0 ಡಿಗ್ರಿ ಲ್ಯಾಟಿಟ್ಯೂಡ್, ಸಮಭಾಜಕ ವೃತ್ತ, ಮಹಾವೃತ್ತ. ಸೊ ಹಲವಾರು ಹೆಸರುಗಳಿದಾವ, ಗೊತ್ತಿರ್ಲಿ. 0 ಡಿಗ್ರಿ ಅಕ್ಷಾಂಶ. ಹಾಗಾದ್ರೆ ನಮ್ಮ ಭಾರತ ಬರೋದು ಯಾವ ಗೋಳಾರ್ಧದಲ್ಲಿ ಅಂತ ಕೇಳಿದ್ರೆ ಉತ್ತರ ಗೋಳಾರ್ಧದಲ್ಲಿ. ಇಲ್ಲಿ ಉತ್ತರ ಗೋಳಾರ್ಧದಲ್ಲಿ ಇಲ್ಲಿದೆ ಲೊಕೇಶನ್, ಎಕ್ಸಾಕ್ಟ್ ಲೊಕೇಶನ್. ದಿಸ್ ಇಸ್ ಇಂಡಿಯಾ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಉತ್ತರ ಗೋಳದ ಪೂರ್ವ ಭಾಗದಲ್ಲಿ ಪೂರ್ವ ಅಂತ ಮೆನ್ಷನ್ ಮಾಡಿದ್ದಾರೆ. ವಾಟ್ ಇಸ್ ಪೂರ್ವ? ಪೂರ್ವ ಅಂದ್ರೆ ಏನು? ಈ ಭೂಮಿಯ ಮಧ್ಯಭಾಗದಲ್ಲೇ ಮತ್ತೆ 0 ಡಿಗ್ರಿ ರೇಖಾಂಶ ಅಂತ ಬರುತ್ತೆ. 0 ಡಿಗ್ರಿ ರೇಖಾಂಶ, 0 ಡಿಗ್ರಿ ಲಾಂಗಿಟ್ಯೂಡ್. ಸೊ ಇದು ಕೂಡ ಏನ್ ಮಾಡ್ತದೆ ಅಂದ್ರೆ ಭೂಮಿಯನ್ನ ಸಮಭಾಗಗಳಾಗಿ ಡಿವೈಡ್ ಮಾಡ್ತಾ ಇದೆನಾ. ಈ ಕಡೆ ಭಾಗವನ್ನ ಪೂರ್ವಾರ್ಧ ಗೋಳ ಅಂತ ಕರೀತಾರೆ, ಈ ಕಡೆ ಭಾಗವನ್ನ ಪಶ್ಚಿಮಾರ್ಧ ಗೋಳ ಅಂತ ಕರೀತಾರೆ. ಕ್ಲಿಯರ್? ಉತ್ತರ ದಕ್ಷಿಣ ಅಂತ ಹೇಳಿ ಡಿವೈಡ್ ಮಾಡೋದು 0 ಡಿಗ್ರಿ ಲ್ಯಾಟಿಟ್ಯೂಡ್. ಪೂರ್ವ ಪಶ್ಚಿಮ ಅಂತ ಹೇಳಿ ಡಿವೈಡ್ ಮಾಡುವಂತ ರೇಖೆ ಯಾವುದು? 0 ಡಿಗ್ರಿ ರೇಖಾಂಶ. ತಿಳಿತಾ? ಹಾಗಾದ್ರೆ ಭಾರತ ನೋಡ್ರಿ, ನಮ್ಮ ಭಾರತ ದೇಶವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಅರ್ಥ ಆಯ್ತಾ? ಭೂಮಿಗೆ ಕಂಪೇರ್ ಮಾಡಿದ್ರೆ ಎಕ್ಸಾಕ್ಟ್ ಲೊಕೇಶನ್ ಆಫ್ ಇಂಡಿಯಾ. ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಈ ನಮ್ಮ ಭಾರತದ ಅಕ್ಷಾಂಶ ಯಾವ ಅಕ್ಷಾಂಶದಿಂದ ಯಾವ ಅಕ್ಷಾಂಶದ ಮಧ್ಯೆ ಇದೆ ಅಂತ ಕೇಳಿದ್ರೆ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ನಮ್ಮ ಭಾರತ ದೇಶವು ಯಾವ 2 ಅಕ್ಷಾಂಶಗಳ ಮಧ್ಯೆ ಇದೆ ಅಂತ ಕೇಳಿದ್ರೆ ಅತ್ಯಂತ ದಕ್ಷಿಣದಲ್ಲಿರುವ ಅಕ್ಷಾಂಶ ಯಾವುದು ಅಂದ್ರೆ 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ. ನೆನಪಿರ್ಲಿ, 8 ಡಿಗ್ರಿ 4 ನಿಮಿಷ. ನಿಮಿಷ ಅಂದಾಗ ಮೇಲೆ ಡ್ಯಾಶ್ ಬರುತ್ತೆ, ಡ್ಯಾಶ್. ಡಿಗ್ರಿ ಅಂದಾಗ ಮೇಲೆ 0. ಇದನ್ನ ಡಿಗ್ರಿ ಅಂತ ಕರಿಬೇಕು, ಇದನ್ನ ನಿಮಿಷ ಅಂತ ತಗೋಬೇಕು. 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ. ಉತ್ತರ ಯಾಕೆ? ಸೊ ಕಂಪ್ಲೀಟ್ ಆಗಿ ನಮ್ಮ ಭಾರತ ಎಲ್ಲಿದೆ? 0 ಡಿಗ್ರಿ ಮೇಲ್ಗಡೆ, ಅಂದ್ರೆ ನದರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವ, ಅಥವಾ ಉತ್ತರ ಗೋಳಾರ್ಧ. ಅಲ್ಲಿ ಯಾವುದೇ ಅಕ್ಷಾಂಶ ಬಂದ್ರೂ ಕೂಡ ಏನಂತ ಕರಿಬೇಕು? ಉತ್ತರ ಅಕ್ಷಾಂಶ. ತಿಳಿತಾ? 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ, ಮತ್ತು ಜೊತೆಗೆ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ತಿಳಿತಾ? ಸೊ ಯಾವ 2 ಅಕ್ಷಾಂಶಗಳ ಮಧ್ಯೆ, ಯಾವ 2 ರೇಖಾಂಶಗಳ ಮಧ್ಯೆ ಇದೆ. ಸೊ ಮ್ಯಾಪ್ ನಲ್ಲಿ ಒಂದ್ಸಲ ನೋಡೋಣ ಬನ್ನಿ. ಸೊ ಇದು ನಮ್ಮ ಭಾರತದ ನಕಾಶೆ. ಸೊ ಈ ಭಾರತ ನಕ್ಷೆಯ ನೋಡ್ರಿ ಅತ್ಯಂತ ದಕ್ಷಿಣದಲ್ಲಿರುವ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ 8 ಡಿಗ್ರಿ 4 ನಿಮಿಷ ಉತ್ತರ, ನಾರ್ತ್ ಅಂತ ಬರ್ದಿದ್ದಾರೆ. ಯಾಕೆ ನಾರ್ತ್? ಉತ್ತರ ಗೋಳಾರ್ಧ ಬರುವಂತ ಎಲ್ಲಾ ಅಕ್ಷಾಂಶಗಳು ಉತ್ತರ ಅಕ್ಷಾಂಶ ಅಂತ ಕರಿತೀವಿ. 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ ಎಲ್ಲಿವರೆಗೂ ಇದೆ? 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶದವರೆಗೆ. 8 ರಿಂದ 37 ಡಿಗ್ರಿ. ನೆನ್ಪಿಡ್ಬೋದಲ್ಲ? ಎರಡೂ ಕೂಡ ಉತ್ತರ ಅಕ್ಷಾಂಶ ಅಂತ ತಗೋಬೇಕು. ಅದಾದ್ಮೇಲೆ ಯಾವ 2 ರೇಖಾಂಶಗಳ ಮಧ್ಯೆ ಭಾರತ ಇದೆ ಅಂತ ಕೇಳಿದ್ರೆ 68 ಡಿಗ್ರಿ. ಸೊ ದಿಸ್ ಇಸ್ 68 ಡಿಗ್ರಿ. 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ನಿಮಿಷ. ಎಷ್ಟು? 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶದವರೆಗೆ ನಮ್ಮ ಭಾರತ ಎಕ್ಸಾಕ್ಟ್ ಲೊಕೇಶನ್. ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ್ತೀನಿ. ಸೊ ನಮ್ಮ ಭಾರತ ದೇಶವು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ. ಸೊ ಯಾವ 2 ಅಕ್ಷಾಂಶಗಳ ಮಧ್ಯೆ ಇದೆ ರೀ? 8 ಡಿಗ್ರಿ 4 ನಿಮಿಷ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ನಿಮಿಷ ಉತ್ತರ ಅಕ್ಷಾಂಶಗಳ ಮಧ್ಯೆ. ಸೊ ರೇಖಾಂಶ ಅಂದಾಗ 68 ಡಿಗ್ರಿ 7 ನಿಮಿಷ ಪೂರ್ವ ರೇಖಾಂಶದಿಂದ 97 ಡಿಗ್ರಿ 25 ನಿಮಿಷ ಪೂರ್ವ ರೇಖಾಂಶಗಳ ಮಧ್ಯೆ. ಕ್ಲಿಯರ್? ರೈಟ್. ನೆಕ್ಸ್ಟ್ ಪಾಯಿಂಟ್.
ಭಾರತದ ಪ್ರಮಾಣ ಬೇಳೆ ಏನಂತ ಕರೀತಾರೆ ಇಂಗ್ಲಿಷ್ ನಲ್ಲಿ IST ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿರ್ಧರಿಸುವ 82.5 ಡಿಗ್ರಿ ಪೂರ್ವ ರೇಖಾಂಶವು 82.5 ಡಿಗ್ರಿ ಪೂರ್ವ ರೇಖಾಂಶವು ದೇಶದ ಮಧ್ಯಭಾಗದಲ್ಲಿ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಎಷ್ಟು ರಾಜ್ಯಗಳ ಮೂಲಕ? 5 ರಾಜ್ಯಗಳು. ಹಾಗಾದ್ರೆ ಈ ಡಿಗ್ರಿ ಎಲ್ಲಿ ಬರುತ್ತೆ ನೋಡೋಣ. 82.5 ಡಿಗ್ರಿ ಪೂರ್ವ ರೇಖಾಂಶ ಮ್ಯಾಪ್ ನಲ್ಲಿ ನೋಡಿ ಇಲ್ಲಿ. ಸೊ ಇದು ಭಾರತದ ಅತ್ಯಂತ ಪಶ್ಚಿಮದಲ್ಲಿರುವ ರೇಖಾಂಶ ಯಾವುದಿದು? 68.7 ಡಿಗ್ರಿ. ಹಾಗಾದ್ರೆ 82 ಅಂದ್ರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತಲ್ಲ, ಕ್ಲಿಯರ್? ಬನ್ನಿ, 82.5 ಡಿಗ್ರಿ 30 ನಿಮಿಷ ಪೂರ್ವ ರೇಖಾಂಶ. ಸೊ ಈ ಕಡೆ ಒಟ್ಟು ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶ ಅಂತಾನೆ ತಗೋಬೇಕು. ಯಾಕಂದ್ರೆ ನಮ್ಮ ಭಾರತ ಎಕ್ಸಾಕ್ಟ್ಲಿ ಎಲ್ಲಿದೆ? ಪೂರ್ವ ಗೋಳಾರ್ಧದಲ್ಲಿ. ಅಲ್ಲಿ ಬರುವಂತಹ ಎಲ್ಲಾ ರೇಖಾಂಶಗಳು ಪೂರ್ವ ರೇಖಾಂಶಗಳು. ಸೊ ಇಲ್ಲಿ ಬನ್ನಿ. ಸೊ 82.5 ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಅಂದಾಗ 5 ರಾಜ್ಯಗಳ ಮೂಲಕ ಹಾದು ಹೋಗಿದೆ. 5 ರಾಜ್ಯಗಳು ಯಾವ್ದ್ಯಾವ್ದು ಹೇಳ್ತೀರಾ? ಆ 5 ರಾಜ್ಯಗಳು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ಏನೇ ಓದ್ಬೇಕಾದ್ರೂ ಕೂಡ ಅನುಕ್ರಮವಾಗಿ ಓದಿದ್ರೆ ನೆನ್ಪುಳಿತೈತಿ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಈ ರೀತಿ ತಿಳಿತಾ. ಸೊ ಅತ್ಯಂತ ಉತ್ತರದಲ್ಲಿರುವ ರಾಜ್ಯ ಯಾವ್ದ್ರೆ? ಫಸ್ಟ್ ಸ್ಟೇಟ್ ಉತ್ತರ ಪ್ರದೇಶ. ಇಲ್ಲಿ ಬರುತ್ತೆ ನೋಡ್ರಿ, ಉತ್ತರ ಪ್ರದೇಶ್. ಕ್ಲಿಯರ್? ಹಿಯರ್ ಇಟ್ ಇಸ್ ಉತ್ತರ ಪ್ರದೇಶ್. ಹಾಗಾದ್ರೆ ಉತ್ತರ ಪ್ರದೇಶದ ಯಾವ ಒಂದು ಸಿಟಿ ಮೂಲಕ 82.5 ಡಿಗ್ರಿ ಪೂರ್ವ ರೇಖಾಂಶ ಪಾಸ್ ಆಗುತ್ತೆ ಅಂತ ಕೇಳಿದ್ರೆ ಮಿರ್ಜಾಪುರ್. ಯಾವುದು? ಮಿರ್ಜಾಪುರ್. ಉತ್ತರ ಪ್ರದೇಶದ ಮಿರ್ಜಾಪುರ್ ಮೂಲಕ ಪ್ರವೇಶ ಆಗುತ್ತೆ. ಯಾವ ಡಿಗ್ರಿ ಲಾಂಗಿಟ್ಯೂಡ್ ರೀ? 82.5 ಡಿಗ್ರಿ ಪೂರ್ವ ರೇಖಾಂಶ. ನೆಕ್ಸ್ಟ್ ಸ್ಟೇಟ್ ಯಾವುದು? ಮಧ್ಯಪ್ರದೇಶ್. ಉತ್ತರ ಪ್ರದೇಶ ಆದ ನಂತರ ಮಧ್ಯಪ್ರದೇಶ್. ಥರ್ಡ್ ಸ್ಟೇಟ್ ಯಾವುದು? ಛತ್ತೀಸ್ಗಢ. ಫೋರ್ತ್ ಸ್ಟೇಟ್ ಯಾವುದು? ಒಡಿಶಾ. ದೆನ್ ಲಾಸ್ಟ್ ಸ್ಟೇಟ್ ಯಾವ್ದ್ರಿ? ಆಂಧ್ರ ಪ್ರದೇಶ. ಒಟ್ಟು 5 ರಾಜ್ಯಗಳು. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್. ಎಂಟ್ರಿ ಪಾಯಿಂಟ್ ಯಾವುದು? ಮಿರ್ಜಾಪುರ್. ಉತ್ತರ ಪ್ರದೇಶದ ಮಿರ್ಜಾಪುರ್ ನಲ್ಲಿ ಆ ರೇಖೆ ಪ್ರವೇಶ ಆಗುತ್ತೆ. ಹಾಗಾದ್ರೆ ಮುಕ್ತಾಯ ಆಗೋದು ಯಾವ ರಾಜ್ಯದಲ್ಲಿ? ಆಂಧ್ರ ಪ್ರದೇಶ. ಸೊ ಯಾವ ಸಿಟಿ ಮೂಲಕ ಅದು ಎಂಡ್ ಆಗುತ್ತೆ ಅಂತ ಕೇಳಿದ್ರೆ ಕಾಕಿನಾಡ್. ಆಂಧ್ರ ಪ್ರದೇಶದ ಕಾಕಿನಾಡ್. ಸೊ ಒಂದ್ಸಲ ಮ್ಯಾಪ್ ನಲ್ಲಿ ನೋಡೋಣ. ಸೊ ದಿಸ್ ಈಸ್ ಉತ್ತರ ಪ್ರದೇಶ ಇದೆ. ಆಮೇಲೆ ಇಲ್ಲಿ ಮಧ್ಯಪ್ರದೇಶ ಬರುತ್ತೆ. ಅದಾದ್ಮೇಲೆ ಛತ್ತೀಸ್ಗಢ ಆದ್ಮೇಲೆ ಒಡಿಶಾ. ದಿಸ್ ಈಸ್ ಒಡಿಶಾ. ಅದಾದ್ಮೇಲೆ ಆಂಧ್ರ ಪ್ರದೇಶ್. ದಿಸ್ ಇಸ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದ ಕಾಕಿನಾಡ್ ಮೂಲಕ ಏನಾಗುತ್ತೆ? ಇದು ಎಂಡ್ ಆಗುತ್ತೆ. 82.5 ಡಿಗ್ರಿ ಪೂರ್ವ ರೇಖಾಂಶ. ಎಂಟ್ರಿ ಪಾಯಿಂಟ್ ಗೊತ್ತಿರಲಿ, ಮಿರ್ಜಾಪುರ್. ಕ್ಲಿಯರ್? ಎಂಡ್ ಆಗೋದು ಆಂಧ್ರ ಪ್ರದೇಶದ ಕಾಕಿನಾಡ್. 2 ಪಾಯಿಂಟ್ಸ್ ಕೂಡ ಗೊತ್ತಿರಬೇಕು. ಕಾಕಿನಾಡ್. ಕ್ಲಿಯರ್? ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಮುಕ್ತಾಯ ಆಗುತ್ತೆ. ಅರ್ಥ ಆಯ್ತಾ? ಅನುಕ್ರಮವಾಗಿ ಗೊತ್ತಿರಬೇಕು. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೇನೆ. 82.5 ಪೂರ್ವ ರೇಖಾಂಶ ಎಷ್ಟು ರಾಜ್ಯಗಳ ಮೂಲಕ? 5 ರಾಜ್ಯಗಳ ಮೂಲಕ. 5 ರಾಜ್ಯಗಳಿಗೆ ಯಾವ್ದ್ಯಾವ್ದು? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್. ಸೊ ಇದನ್ನ ನೆನ್ಪಿಡ್ಬೇಕಾದ್ರೆ ಒಂದ್ ಹಿಂಟ್ ಕೊಡ್ತಾ ಇದೀನಿ ನೋಡ್ರಿ. uma.co ಅಂತ ನೆನ್ಪಿಡಿ. ಕ್ಲಿಯರ್? uma.co. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಒಡಿಶಾ. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಪಾಯಿಂಟ್. 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿ ಸಮಯವನ್ನ ನಿರ್ಧರಿಸುವುದರಿಂದ ಇದನ್ನು ಭಾರತದ ಕಾಲಮಾನ ರೇಖೆ ಎನ್ನುವರು. ಏನಂತ ಕರೀತಾರೆ? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಭಾರತದ ಕಾಲಮಾನ ರೇಖೆ. ಈ ರೇಖೆಯ ಆಧಾರದ ಮೇಲೆ ಇಡೀ ಭಾರತ ದೇಶದ ಸಮಯವನ್ನು ನಿರ್ಧರಿಸಲಾಗುತ್ತದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಸಮಯ ಆಗಿದೆನೋ ಅದೇ ಸಮಯ ತಮಿಳುನಾಡಿನಲ್ಲಿ ಆಗಿರುತ್ತೆ. ಗುಜರಾತ್ ನಲ್ಲಿ ಸಮಯ ಎಷ್ಟಾಗಿರುತ್ತೆ ಅದೇ ಸಮಯ ಅರುಣಾಚಲ ಪ್ರದೇಶದಲ್ಲಿ ಆಗಿರುತ್ತೆ. ಸೊ ದಿಸ್ ಇಸ್ ಕಾಲಮಾನ ರೇಖೆ ಅಥವಾ ಏನಂತ ಕರಿತೀವಿ? ಭಾರತದ ಸಮಯ ರೇಖೆ, ಕಾಲಮಾನ ರೇಖೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲ ಒಂದೇ. ನೆಕ್ಸ್ಟ್ ಪಾಯಿಂಟ್. ಹಾಗಾದ್ರೆ ಈ 82.5 ಡಿಗ್ರಿ ಪೂರ್ವ ರೇಖಾಂಶವು ಕ್ಲಿಯರ್? ಇದು ಗ್ರೀನ್ವಿಚ್ ಸಮಯಕ್ಕಿಂತ ಯಾವುದು? 82.5 ಡಿಗ್ರಿ ಪೂರ್ವ ರೇಖಾಂಶ. 82.5 ಡಿಗ್ರಿ ಪೂರ್ವ ರೇಖಾಂಶವು
ಗ್ರೀನ್ವಿಚ್ ಸಮಯಕ್ಕಿಂತ ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಗಂಟೆ ಮುಂದಿದೆ ಅಂತ ಕೇಳಿದ್ರೆ 5:30 ಮುಂದಿದೆ. ಎಷ್ಟು ಗಂಟೆ? 5:30 ಮುಂದಿದೆ. ಯಾಕಂದ್ರೆ ನಮ್ಮ ಭಾರತ ಬರೋದು ಎಲ್ಲಿ ಅಂತ ಹೇಳಿದೆ ನಾನು, ಇಡೀ ಭೂಮಿಗೆ ಕಂಪೇರ್ ಮಾಡಿದ್ರೆ ಎಲ್ಲಿ ಬರುತ್ತೆ? ಪೂರ್ವ ಗೋಳಾರ್ಧದಲ್ಲಿ. ಇಲ್ಲಿದೆ ಎಕ್ಸಾಕ್ಟ್ ಲೊಕೇಶನ್ ಇಂಡಿಯಾ. ಸೊ ಲಂಡನ್, ಗ್ರೀನ್ವಿಚ್ ಅನ್ನೋದು ಒಂದು ಪಟ್ಟಣದ ಹೆಸರು. ಇಂಗ್ಲೆಂಡ್ ನ ರಾಜಧಾನಿ ಯಾವುದು? ಲಂಡನ್. ಆ ಲಂಡನ್ ಅಲ್ಲಿದೆ ಗ್ರೀನ್ವಿಚ್ ಅಂತ ಸಿಟಿ. ಸೊ ಇಂಗ್ಲೆಂಡ್ ನ ಎಂಟ್ರಿ ಪಾಯಿಂಟ್ ನಲ್ಲಿ ಬರುವಂತ ಒಂದು ಸಿಟಿ ಹೆಸರು ಗ್ರೀನ್ವಿಚ್. ಅದು ಇಲ್ಲೇ ಬರುತ್ತೆ ಎಕ್ಸಾಕ್ಟ್ಲಿ. ಏನು 0 ಲಾಂಗಿಟ್ಯೂಡ್ ಪಾಸ್ ಆಗುತ್ತಲ್ಲ, ಅಲ್ಲೇ ಬರುವಂತ ಒಂದು ಪಟ್ಟಣದ ಹೆಸರು ಗ್ರೀನ್ವಿಚ್. ಸೊ ನೋಡ್ರಿ, ಪೂರ್ವಾರ್ಧ ಗೋಳದಲ್ಲಿ ಸಮಯವನ್ನ ಪ್ಲಸ್ ಮಾಡ್ತೀವಿ, ಪಶ್ಚಿಮ ಗೋಳಾರ್ಧದಲ್ಲಿ ಸಮಯವನ್ನ ಮೈನಸ್ ಮಾಡ್ತೀವಿ. ನಾವು ಹೆಂಗ್ ಈ ಕಡೆ ಪೂರ್ವಕ್ಕೆ ಹೋಗ್ತೀವಲ್ಲ, ಅಲ್ಲಿ ಒಂದೊಂದ್ ತಾಸು ಏನ್ ಮಾಡ್ಬೇಕು ಅಂದ್ರೆ ಆಡ್ ಮಾಡ್ಬೇಕು. ಒಂದೊಂದ್ ತಾಸು 1 hour ಆಡ್ ಮಾಡ್ಕೊಂತ ಹೋಗ್ಬೇಕು. ಕ್ಲಿಯರ್? ಸೊ ಗ್ರೀನ್ವಿಚ್ ಸಮಯಕ್ಕಿಂತ ಭಾರತದ ಸಮಯ ಎಷ್ಟು ಗಂಟೆ ಮುಂದಿದೆ ಅಂದ್ರೆ 5:30 ಮುಂದಿದೆ. ಕ್ಲಿಯರ್? ಸೊ ದಿಸ್ ಇಸ್ ಗ್ರೀನ್ವಿಚ್, ಇಂಗ್ಲೆಂಡ್. ಕ್ಲಿಯರ್? ಇಂಗ್ಲೆಂಡ್ ಸಮಯಕ್ಕಿಂತ ಭಾರತ ಸಮಯ ಎಷ್ಟು ಗಂಟೆ ಮುಂದಿದೆ ಅಂತ ಕೇಳಿದ್ರೆ 5:30. ಸಿಟಿ ಹೆಸರು ಗೊತ್ತಿರ್ಬೇಕು, ಗ್ರೀನ್ವಿಚ್ ಸಿಟಿ ಹೆಸರು. ತಿಳಿತಾ? ನೆಕ್ಸ್ಟ್ ಪಾಯಿಂಟ್, 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಈ ಅಕ್ಷಾಂಶಕ್ಕೆ ಇರುವಂತ ಹೆಸರೇನು ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವ. ಕ್ಲಿಯರ್? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇದು ನಿಮ್ಮ ಭೂಮಿ. ಇದನ್ನ ಇಕ್ವೇಟರ್ ಅಂತ ಕರಿತೀವಿ, ಅಥವಾ 0 ಲ್ಯಾಟಿಟ್ಯೂಡ್ ಸಮಭಾಜಕ ವೃತ್ತ. ಇದ್ರ ಮೇಲೆ ಬರುವಂತ ಪ್ರಮುಖ ಅಕ್ಷಾಂಶ ಯಾವುದು ಅಂದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಈ ಅಕ್ಷಾಂಶಕ್ಕೆ ಇರುವಂತ ಇನ್ನೊಂದು ಹೆಸರು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇಂಗ್ಲಿಷ್ ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ 0 ಕೆಳಗಡೆ ಅಲ್ಲಿನೂ ಕೂಡ 23.5 ಡಿಗ್ರಿ ಇದೆ. ಡಿಗ್ರಿ ಸೇಮ್ ಇದೆ, ಬಟ್ ಹೆಸರು ಏನಿದೆ ಅಂದ್ರೆ ಟ್ರಾಪಿಕ್ ಆಫ್ ಕೇಪ್ರಿಕಾನ್, ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? ಮಕರ ಸಂಕ್ರಾಂತಿ ವೃತ್ತ. ರೈಟ್. ಹಾಗಾದ್ರೆ ಈ ಅಕ್ಷಾಂಶಗಳಲ್ಲಿ ಭಾರತ ದೇಶದ ಮೂಲಕ ಹಾದು ಹೋದ ಅಕ್ಷಾಂಶ ಯಾವುದು ಅಂತ ಕೇಳಿದ್ರೆ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ. ಕ್ಲಿಯರ್? ಸೊ ಇದು ಭಾರತವನ್ನು ಹೆಚ್ಚು ಕಡಿಮೆ ಸಮಭಾಗಗಳಾಗಿ ವಿಭಾಗಿಸುತ್ತದೆ. ಇದನ್ನು ಕೂಡ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಭಾರತ ದೇಶವನ್ನು ಸಮಭಾಗಗಳಾಗಿ ಡಿವೈಡ್ ಮಾಡ್ತದೆ. ಇಲ್ಲಿದೆ ನೋಡ್ರಿ, ಮ್ಯಾಪ್ ನಲ್ಲಿ ತೋರಿಸ್ತಾ ಇದ್ದೇನೆ. ಸೊ ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾನ್ಸರ್, 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಕ್ಲಿಯರ್? ಹಾಗಾದ್ರೆ ಏನ್ ಮಾಡ್ತಾ ಇದೆ? ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಈ ವೃತ್ತವು ದೇಶದ 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಎಷ್ಟು ರಾಜ್ಯಗಳ ಮೂಲಕ? ವೆರಿ ಇಂಪಾರ್ಟೆಂಟ್, 8 ರಾಜ್ಯಗಳು. ಈ 8 ರಾಜ್ಯಗಳನ್ನು ಯಾವ ರೀತಿಯಾಗಿ ನೆನ್ಪಿಡ್ಬೇಕು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಅನುಕ್ರಮವಾಗಿ ನೆನ್ಪಿಡ್ಬೇಕು. ಕ್ಲಿಯರ್? ನೋಡೋಣ ನೆಕ್ಸ್ಟ್ ಸ್ಲೈಡ್ ನಲ್ಲಿ. ಸೊ 8 ರಾಜ್ಯಗಳು ಅನುಕ್ರಮವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಮೊದಲನೇ ರಾಜ್ಯ ಯಾವುದು? ಈ ಭಾಗದಲ್ಲಿ ಬರುವಂತ ರಾಜ್ಯ ಯಾವ್ದ್ರೆ? ಗುಜರಾತ್. ಯಾವುದು? ಗುಜರಾತ್. ಕ್ಲಿಯರ್? ಗುಜರಾತ್ ಆದ್ಮೇಲೆ ಬರುವಂತಹ ಸ್ಟೇಟ್ ಯಾವ್ದ್ರಿ? ನೆಕ್ಸ್ಟ್ ಸ್ಟೇಟ್. ಸೊ ದಿಸ್ ಈಸ್ ಗುಜರಾತ್. ನೆಕ್ಸ್ಟ್ ಇದೆ ರಾಜಸ್ಥಾನ್, ಪಾಸ್ ಆಗಿದೆ ನೋಡಿ ರಾಜಸ್ಥಾನ್. ಅದಾದ್ಮೇಲೆ ಇದೆ ದಿಸ್ ಈಸ್ ಮಧ್ಯಪ್ರದೇಶ್. ಆಮೇಲೆ ಛತ್ತೀಸ್ಗಢ ಇದೆ, ಆಮೇಲೆ ಜಾರ್ಖಂಡ್ ಇದೆ, ಆಮೇಲೆ ವೆಸ್ಟ್ ಬೆಂಗಾಲ್ ಇದೆ. ನೆಕ್ಸ್ಟ್ ನೋಡ್ರಿ, ಇವೆರಡು ಕೊಂಬುಗಳು ಕಾಣಿಸ್ತಾ ಇದೆನಾ? ಇದು ತ್ರಿಪುರಾ ಇದೆ, ಆಮೇಲೆ ಇದು ಮಿಜೋರಾಂ. ಸೊ 23.5 ಡಿಗ್ರಿ ಭಾರತ ದೇಶದ 8 ರಾಜ್ಯಗಳ ಮೂಲಕ ಹಾದು ಹೋಗಿದೆ. ಸೊ ಅನುಕ್ರಮವಾಗಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ ಮತ್ತು ಮಿಜೋರಾಂ 8 ರಾಜ್ಯಗಳು. ಅರ್ಥ ಆಯ್ತಾ? ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್ ಇದೆ ನೋಡಿ. ಬನ್ನಿ, 23.5 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು 82.5 ಡಿಗ್ರಿ ಪೂರ್ವ ರೇಖಾಂಶಗಳು ಸಂಧಿಸುವ ಸ್ಥಳ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ. ಸೊ ಮ್ಯಾಪ್ ನಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನ್ ಹೇಳ್ತಿದ್ದಾರೆ? ಇಲ್ಲಿ ಪಾಯಿಂಟ್ ನಲ್ಲಿ ಏನಿದೆ? 23.5 ಡಿಗ್ರಿ, ಇದು 23.5 ಡಿಗ್ರಿ.
ರೈಟ್, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. 23.5 ಡಿಗ್ರಿ ಅಕ್ಷಾಂಶ ಮತ್ತು 82.5 ಡಿಗ್ರಿ ಪೂರ್ವ ರೇಖಾಂಶಗಳು ಸಂಧಿಸುವ ಸ್ಥಳ ಎರಡು ಬಂದು ಕಲಿಯೋದು ಎಲ್ಲಿ ಅಂತ ಕೇಳಿದ್ರೆ ಛತ್ತೀಸ್ಗಢ ರಾಜ್ಯದ, ಯಾವ ರಾಜ್ಯ ಇಲ್ಲಿ? ಛತ್ತೀಸ್ಗಢ ರಾಜ್ಯ ಬರುತ್ತೆ. ಮೇನ್ ಪಾಯಿಂಟ್ ನಮ್ಗೆ ಗೊತ್ತಿರ್ಬೇಕಲ್ಲ, ಯಾವ ಜಿಲ್ಲೆ? ಕೋರಿಯಾ ಜಿಲ್ಲೆ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ. ಯಾವುದು? ಕೋರಿಯಾ ಜಿಲ್ಲೆಯಲ್ಲಿ ಈ ಎರಡು ರೇಖೆಗಳು ಏನ್ ಮಾಡ್ತಾವ ಅಂದ್ರೆ ಸಂಧಿಸುತ್ತವೆ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ, ನೆನ್ಪಿಡಿ. ಮಧ್ಯಪ್ರದೇಶದ ಜಬ್ಬಲ್ಪುರ್ ಅಲ್ಲ. ಹಾಗಾದ್ರೆ ಮಧ್ಯಪ್ರದೇಶದ ಜಬ್ಬಲ್ಪುರ್ ಏನಂತ ಕರಿಬೇಕು ಅಂದ್ರೆ, ಸೊ ನಮ್ಮ ಭಾರತ ದೇಶದ ಭೌಗೋಳಿಕ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅವಾಗ ಅದನ್ನ ಹೇಳ್ಬೇಕು. ಯಾವುದು? ಮಧ್ಯಪ್ರದೇಶದ ಜಬ್ಬಲ್ಪುರ್. ಬಟ್ ಈ ಎರಡು ರೇಖೆಗಳು ಸಂಧಿಸುವ ಸ್ಥಳ ಅಂತ ಕೇಳಿದಾಗ ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆ. ಕ್ಲಿಯರ್ ಆಯ್ತಾ? 2 ಪಾಯಿಂಟ್ಸ್. ರೈಟ್, ನೆಕ್ಸ್ಟ್ ಸ್ಲೈಡ್. ಸೊ ಭೂಗಡಿ ಯುದ್ಧ, ನಮ್ಮ ಭಾರತ ದೇಶದ ಭೂಗಡಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಭೂಗಡಿ. ಯಾಕಂದ್ರೆ ಇಲ್ಲೆಲ್ಲ ಭೂ ಪ್ರದೇಶಗಳು, ದೇಶಗಳದ, ಇದನ್ನ ಭೂಗಡಿ ಅಂತ ಕರಿತೀವಿ. ಇದನ್ನ ಜಲಗಡಿ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಏನಿದೆ ರೀ? ನೀರಿದೆಲ್ಲ, ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಇಂಡಿಯನ್ ಓಷಿಯನ್ ಅಥವಾ ಹಿಂದೂ ಮಹಾಸಾಗರ. ಈ ಗಡಿಯನ್ನ ಜಲಗಡಿ ಅಂತ ಕರಿಬೇಕು, ಇದನ್ನ ಭೂಗಡಿ ಅಂತ ಕರಿಬೇಕು. ಕ್ಲಿಯರ್ ಆಯ್ತಾ ಪಾಯಿಂಟ್? ಸೊ ಭೂಗಡಿ ಉದ್ದ ಎಷ್ಟಿದೆ ರೀ? ನಮ್ಮ ಭಾರತ ದೇಶದ ಭೂಗಡಿ 15,200 ಕಿಲೋಮೀಟರ್. ಇದನ್ನ ಭೂಗಡಿ ಅಂತ ಕರಿತೀವಿ. ಎಷ್ಟಿದೆ ರೀ? 15,200 ಕಿಲೋಮೀಟರ್. 15,200 ಕಿಲೋಮೀಟರ್. ನೆಕ್ಸ್ಟ್ ಕರಾವಳಿ ಉದ್ದ ಎಷ್ಟಿದೆ ರೀ? 7,516.6 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡಂತೆ. ಕ್ಲಿಯರ್? ಇದು ಭೂಗಡಿ ಆದ್ರೆ ಇನ್ನು ಜಲಗಡಿ ಅಂದಾಗ, ಸೊ ನಮ್ಮ ಭಾರತ ದೇಶ ಒಟ್ಟು ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನ ಹೊಂದಿವೆ ಅಂತ ಕೇಳಿದ್ರೆ 9 ರಾಜ್ಯಗಳು. ಎಲ್ಲಿಂದ ತಗೋಬೇಕು ಜಲಗಡಿ ಅಂದಾಗ? ಎಲ್ಲಿಂದ? ಯಾವ ಸ್ಟೇಟ್ ಇಂದ ಅಂದ್ರೆ ಗುಜರಾತ್ನಿಂದ ಇದು ಜಲಗಡಿ ಅಂತ ಕರಿತೀವಿ. ಅಪ್ ಟು ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ನೋಡ್ರಿ, ಮತ್ತೆ ಇಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕೂಡ ದ್ವೀಪಗಳದಾವ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಅದೇ ರೀತಿಯಾಗಿ ಅರಬ್ಬಿ ಸಮುದ್ರದಲ್ಲಿ ಲಕ್ಷದ್ವೀಪಗಳ ಸಮೂಹ ಇದೆನಾ? ಸೊ ಆ ದ್ವೀಪಗಳಿಗೂ ಕೂಡ ಕರಾವಳಿ ತೀರ ಇರುತ್ತಲ್ಲ. ಸೊ ಟೋಟಲ್ ಆಗಿ ಭಾರತದ ಒಟ್ಟು ಜಲಗಡಿ ಎಷ್ಟು ಅಂತ ಕೇಳಿದ್ರೆ, ದ್ವೀಪಗಳನ್ನು ಒಳಗೊಂಡಂತೆ 7,516.6 ಕಿಲೋಮೀಟರ್. ಕ್ಲಿಯರ್? ಲಕ್ಷದ್ವೀಪನ ಬಂತು, ಅಂಡಮಾನ್ ಮತ್ತು ನಿಕೋಬಾರ್ ಸೇರಿಸಿ ಟೋಟಲ್ ಕೋಸ್ಟಲ್ ಲೆಂತ್ ಎಷ್ಟು ಅಂದ್ರೆ 7,516.6 ಕಿಲೋಮೀಟರ್. ನೆಕ್ಸ್ಟ್, ಈ ದ್ವೀಪಗಳನ್ನು ಹೊರತುಪಡಿಸಿ ಅಂದಾಗ ಮೇನ್ ಲ್ಯಾಂಡ್ ಓನ್ಲಿ ಗುಜರಾತ್ ಟು ಅಪ್ ಟು ಎಲ್ಲಿ ತನಕ ಅಂದ್ರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದವರೆಗೆ ಜಲಗಡಿ ಎಷ್ಟು ಅಂತ ಕೇಳಿದ್ರೆ 6,100 ಕಿಲೋಮೀಟರ್. 6,100 ಕಿಲೋಮೀಟರ್ ಕೋಸ್ಟಲ್ ಲೆಂತ್. ಅರ್ಥ ಆಯ್ತು? ದ್ವೀಪಗಳನ್ನು ಸೇರಿದಂತೆ ಒಳಗೊಂಡಂತೆ ಅಂತ ಕೇಳಿದ್ರೆ 7,516.6. ಬರೀ ಮೇನ್ ಲ್ಯಾಂಡ್ ಕೇಳಿದ್ರೆ 6,100 ಕಿಲೋಮೀಟರ್. ಎಸ್, ನೆಕ್ಸ್ಟ್. ಸೊ ಭಾರತದ ತುದಿಗಳು ವೆರಿ ಇಂಪಾರ್ಟೆಂಟ್. ಪ್ಲೀಸ್ ರಿಮೆಂಬರ್, ಭಾರತದ ತುದಿಗಳು. ಭಾರತವು ಉತ್ತರ ದಕ್ಷಿಣವಾಗಿ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಭಾರತವು ಉತ್ತರ ದಕ್ಷಿಣವಾಗಿ 3,200 ಕಿಲೋಮೀಟರ್, 3,214 ಕಿಲೋಮೀಟರ್ ಉದ್ದವಾಗಿದೆ. ಎಷ್ಟಿದೆ ರೀ? ಉತ್ತರದಿಂದ ದಕ್ಷಿಣಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 3,214 ಕಿಲೋಮೀಟರ್. ರೈಟ್. ಹಾಗಾದ್ರೆ ಲಡಾಖ್ನಿಂದ ಕನ್ಯಾಕುಮಾರಿಯವರೆಗೆ, ಎಲ್ಲಿಂದ ಎಲ್ಲಿವರೆಗೂ? ಲಡಾಖ್ನಿಂದ ಕನ್ಯಾಕುಮಾರಿವರೆಗೂ ಲೆಂತ್ ಎಷ್ಟಿದೆ ಅಂತ ಕೇಳಿದ್ರೆ 3,214 ಕಿಲೋಮೀಟರ್. ಬನ್ನಿ, ಸೊ ಇಲ್ಲಿ ಮ್ಯಾಪ್ ನಲ್ಲಿ ಇದೆ ನೋಡ್ರಿ, ಇದೇನ್ ಲೈನ್ ಇದೆಯಲ್ಲ. ಸೊ ಇದು ಲಡಾಖ್ನಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗ್ತದೆ ಅಂತ ಕೇಳಿದ್ರೆ ಕನ್ಯಾಕುಮಾರಿ. ಎಲ್ಲಿ? ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ಎಲ್ಲಿ ಬರುತ್ತೆ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ. ಸೊ ದಿಸ್ ಇಸ್ ತಮಿಳುನಾಡು ಸ್ಟೇಟ್ ಅಂಡ್ ದಿಸ್ ಇಸ್ ಲಡಾಖ್. ಲಡಾಖ್ನಿಂದ ತಮಿಳುನಾಡು ಎಷ್ಟಿದೆ ರೀ? ಲೆಂತ್ ಎಷ್ಟಿದೆ? 3,214 ಕಿಲೋಮೀಟರ್. ನಾನು ಏನೇ ಡಾಟಾ ಕೊಡ್ತೀನಿ ಅಂದ್ರೆ NCERT ಬುಕ್ಸ್ ನಂದೇ ಇದೆ ಡಾಟಾ, ಕರೆಕ್ಟ್ ಇದೆ. ಓಕೆ, ಡೋಂಟ್ ವರಿ. ಹಾಗಾದ್ರೆ ಭಾರತವು ಪೂರ್ವ ಪಶ್ಚಿಮವಾಗಿ
2933 ಕಿಲೋಮೀಟರ್ ಎಷ್ಟಿದೆ ರೀ? ಪೂರ್ವ ಪಶ್ಚಿಮವಾಗಿ ಅಥವಾ ಪಶ್ಚಿಮ ಪೂರ್ವವಾಗಿ ಎಷ್ಟಿದೆ ಲೆಂತ್ ಅಂತ ಕೇಳಿದ್ರೆ 2933 ಕಿಲೋಮೀಟರ್. ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಕೇಳಿದ್ರೆ ಗುಜರಾತ್ ನಿಂದ ಅರುಣಾಚಲ ಪ್ರದೇಶದವರೆಗೆ ಈ ಲೈನ್ ಸ್ಟಾರ್ಟ್ ಆಗೋದು. ಈ ಲೆಂತ್ ಎಲ್ಲಿಂದ ಅಂದ್ರೆ ಗುಜರಾತ್ ರಾಜ್ಯದಿಂದ ಎಲ್ಲಿ ತನಕ ರೀ? ಅರುಣಾಚಲ ಪ್ರದೇಶದವರೆಗೆ ಪೂರ್ವ ಪಶ್ಚಿಮವಾಗಿ 2933 ಕಿಲೋಮೀಟರ್. ತಿಳಿತಾ? ಉದ್ದ ಜಾಸ್ತಿ ಇದೆ ಅದಿಲ್ಲ, ಅಗಲ ಪ್ರಮಾಣ ಕಡಿಮೆ ಇದೆ ಬಿಕಾಸ್ ಶೇಪ್ ಆಫ್ ದ ಇಂಡಿಯಾ. ನೆಕ್ಸ್ಟ್ ಹೆಡ್ಲೈನ್, ಭಾರತದ ತುದಿಗಳು. ಭಾರತದ ಉತ್ತರದ ತುದಿ, ನಾವೇನ್ ನದರ್ನ್ ಮೋಸ್ಟ್ ಪಾಯಿಂಟ್ ಅಂತ ಕರಿತೀವಲ್ಲ, ಓಕೆ, ಉತ್ತರದ ತುದಿ ಇಂದಿರಾ ಕೋಲ್. ಯಾವ್ದಿದೆ ರೀ? ಇಂದಿರಾ ಕೋಲ್. ಇಂದಿರಾ ಕೋಲ್. ಹಾಗಾದ್ರೆ ಇಂದಿರಾ ಕೋಲ್ ಎಲ್ಲಿದೆ ಅಂತ ಕೇಳಿದ್ರೆ ನಮ್ಮ ಭಾರತ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಡಾಖ್. ಅತ್ಯಂತ ಉತ್ತರದಲ್ಲಿ ಬರುವಂತಹ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ನಲ್ಲಿದೆ ಇಂದಿರಾ ಕೋಲ್. ರೈಟ್? ಇಂಡಿಯಾಸ್ ನದರ್ನ್ ಮೋಸ್ಟ್ ಪಾಯಿಂಟ್ ಯಾವುದು ಅಂದ್ರೆ ಇಂದಿರಾ ಕೋಲ್, ಲಡಾಖ್. ಅದೇ ರೀತಿಯಾಗಿ ಭಾರತದ ದಕ್ಷಿಣದ ಭೂ ತುದಿ, ನೋಡ್ರಿ ಮೆನ್ಷನ್ ಇದೆ, ಮಾಡ್ತಿದ್ದಾರೆ. ಭೂ ತುದಿ ಅಂದ್ರೆ ಭೂಭಾಗದ ಮೇನ್ ಲ್ಯಾಂಡ್ ತುದಿ ಯಾವುದು ಅಂತ ಕೇಳಿದ್ರೆ ಕನ್ಯಾಕುಮಾರಿ. ಹಾಗಾದ್ರೆ ಕನ್ಯಾಕುಮಾರಿ ಯಾವ ರಾಜ್ಯದಲ್ಲಿದೆ ರೀ? ತಮಿಳುನಾಡು. ಭಾರತ ಅತ್ಯಂತ ಉತ್ತರ ತುದಿ ಇಂದಿರಾ ಕೋಲ್, ದಕ್ಷಿಣದ ತುದಿ ಯಾವುದು? ಕನ್ಯಾಕುಮಾರಿ. ಎಲ್ಲಿದೆ ಅಂತ ಕೇಳಿದ್ರೆ ತಮಿಳುನಾಡು ರಾಜ್ಯ. ನೆಕ್ಸ್ಟ್ ಪಾಯಿಂಟ್. ಸೊ ಒನ್ ಮೋರ್ ಥಿಂಗ್, ಭಾರತದ ದಕ್ಷಿಣದ ತುತ್ತ ತುದಿ, ಒಂದು ಎಕ್ಸ್ಟ್ರಾ ವರ್ಡ್ ಇದೆ ನೋಡ್ರಿ, ತುತ್ತ ತುದಿ ಅಂದ್ರೆ ನಮ್ಮ ಭಾರತ ದೇಶ ಮೇನ್ಲ್ಯಾಂಡ್ ಇಷ್ಟೇ ಇಲ್ಲ ರೀ, ಮತ್ತೆ ಇಲ್ಲಿ ದ್ವೀಪಗಳದಾವ. ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಮುಖ್ಯ ಭೂಭಾಗದಿಂದ ಇನ್ನು ದಕ್ಷಿಣದಲ್ಲಿವೆ. ಹೌದಾ? ಸೊ ಅಂಡಮಾನ್ ನಿಕೋಬಾರ್ನ ಅತ್ಯಂತ ದಕ್ಷಿಣದ ದ್ವೀಪದ ಹೆಸರು ಏನು ಅಂತ ಕೇಳಿದ್ರೆ ಗ್ರೇಟ್ ನಿಕೋಬಾರ್. ಯಾವುದು? ಗ್ರೇಟ್ ನಿಕೋಬಾರ್. ಸೊ ಈ ಗ್ರೇಟ್ ನಿಕೋಬಾರ್ನ ಅತ್ಯಂತ ದಕ್ಷಿಣದ ತುತ್ತ ತುದಿ ಆಗುತ್ತೆ. ಸೊ ಭಾರತ ದೇಶದ ಅತ್ಯಂತ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದಾಗ ಇಂದಿರಾ ಪಾಯಿಂಟ್. ಯಾವ ಪಾಯಿಂಟ್? ವೆರಿ ಇಂಪಾರ್ಟೆಂಟ್, ಇಂದಿರಾ ಪಾಯಿಂಟ್. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿದೆ ಇಂದಿರಾ ಪಾಯಿಂಟ್. ಅತ್ಯಂತ ಉತ್ತರದ ತುದಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಉತ್ತರದ ತುದಿ ಅಂದಾಗ ಇಂದಿರಾ ಕೋಲ್ ಇದೆ. ಸೊ ಹಿಯರ್ ಇಟ್ ಈಸ್ ಇಂದಿರಾ ಕೋಲ್. ಇದು ಕನ್ಯಾಕುಮಾರಿ. ಭಾರತ ದೇಶದ ಭೂಭಾಗದ ತುದಿ ಅಂತ ಕೇಳಿದಾಗ ಕನ್ಯಾಕುಮಾರಿ. ಸೊ ಭಾರತ ದೇಶದ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದಾಗ ಇಂದಿರಾ ಪಾಯಿಂಟ್. ಕ್ಲಿಯರ್ ಆಯ್ತಲ್ಲ ಪಾಯಿಂಟ್? ನೆಕ್ಸ್ಟ್, ಅದೇ ರೀತಿಯಾಗಿ ಭಾರತದ ಪಶ್ಚಿಮದ ತುದಿ ಗೋಹಾರ್ ಮೋತಿ. ಯಾವ ಮೋತಿ? ಗೋಹಾರ್ ಮೋತಿ. ಹಾಗಾದ್ರೆ ಗೋಹಾರ್ ಮೋತಿ ಯಾವ ರಾಜ್ಯದಲ್ಲಿದೆ ರೀ? ಗುಜರಾತ್ ರಾಜ್ಯದಲ್ಲಿದೆ. ಭಾರತ ದೇಶದ ಪಶ್ಚಿಮದ ತುದಿ ಯಾವುದು ಅಂದ್ರೆ ಇಲ್ಲಿ ಬರುತ್ತೆ, ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಗೋಹಾರ್ ಮೋತಿ ಎಕ್ಸಾಕ್ಟ್ ಲೊಕೇಶನ್. ತಿಳಿತಾ? ಪಶ್ಚಿಮದ ತುದಿ. ಅದೇ ರೀತಿಯಾಗಿ ಭಾರತ ದೇಶದ ಪೂರ್ವದ ಅತ್ಯಂತ ತುದಿ ಯಾವುದು ಅಂತ ಕೇಳಿದ್ರೆ ಪೂರ್ವದ ತುದಿ ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯ ಕಿಬೀತು. ಯಾವುದು? ಕಿಬೀತು. ಕ್ಲಿಯರ್? ಕಿಬೀತು. ಇನ್ನೊಂದ್ಸಲ ರಿವೈಸ್ ಮಾಡ್ತೀನಿ. ಭಾರತ ದೇಶದ ಅತ್ಯಂತ ಉತ್ತರದ ತುದಿ ಯಾವುದು ಅಂದ್ರೆ ಇಂದಿರಾ ಕೋಲ್. ಯಾವ ಕೋಲ್? ಇಂದಿರಾ ಕೋಲ್. ಕ್ಲಿಯರ್? ಎಲ್ಲಿದೆ ರೀ? ಲಡಾಖ್ ನಲ್ಲಿದೆ. ಕ್ಲಿಯರ್? ಹಾಗಾದ್ರೆ ಭಾರತ ದೇಶದ ಭೂಭಾಗದ ತುದಿ ಯಾವುದು ಅಂದ್ರೆ ಕನ್ಯಾಕುಮಾರಿ, ತಮಿಳುನಾಡು ಸ್ಟೇಟ್ ಬರುತ್ತೆ. ಕನ್ಯಾಕುಮಾರಿ. ಭಾರತ ದೇಶದ ದಕ್ಷಿಣದ ಅತ್ಯಂತ ತುತ್ತ ತುದಿ ಯಾವುದು ಅಂದ್ರೆ ಇಂದಿರಾ ಪಾಯಿಂಟ್. ಗ್ರೇಟ್ ನಿಕೋಬಾರ್ ನಲ್ಲಿದೆ. ಕ್ಲಿಯರ್? ಇಂದಿರಾ ಪಾಯಿಂಟ್. ಕ್ಲಿಯರ್? ಅದೇ ರೀತಿಯಾಗಿ ಭಾರತ ದೇಶದ ಪಶ್ಚಿಮದ ತುತ್ತ ತುದಿ ಯಾವುದು ಅಂದ್ರೆ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯ ಗೋಹಾರ್ ಮೋತಿ. ನೆಕ್ಸ್ಟ್, ಭಾರತ ದೇಶದ ಪೂರ್ವದ ತುದಿ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶ ರಾಜ್ಯದ ಲೋಹಿತ್ ಜಿಲ್ಲೆಯ ಕಿಬೀತು. ಆಯ್ತಲ್ಲ? 4 ಪಾಯಿಂಟ್ಸ್. ರೈಟ್. ನೆಕ್ಸ್ಟ್, ಭಾರತದ ನೆರೆಹೊರೆಯ ದೇಶಗಳು. ಸೊ ನಿಮ್ಗೆಲ್ಲ ಗೊತ್ತಿದೆ ಭಾರತದ ಗಡಿ ದೇಶಗಳು ಅಂದಾಗ 7 ಅಂತ ಹೇಳ್ತೀವಿ.
ನೆರೆಹೊರೆಯ ದೇಶಗಳಂದಾಗಿ ಇನ್ನ 2 ದೇಶಗಳನ್ನ ಸೇರಿಸಿ ನೆರೆಹೊರೆಯ ದೇಶಗಳಂತ ಕರಿತೀವಿ. ಒಟ್ಟು 9 ದೇಶಗಳು. ರೈಟ್, ಬನ್ನಿ. ಭಾರತವು ಒಟ್ಟು 7 ದೇಶಗಳೊಂದಿಗೆ ಏನನ್ನ ಹೊಂದಿದೆ? 7 ದೇಶಗಳೊಂದಿಗೆ ಗಡಿಯನ್ನು, ಭೂಗಡಿಯನ್ನು, 7 ದೇಶಗಳೊಂದಿಗೆ ಭೂಗಡಿಯನ್ನು ಮತ್ತು 2 ದೇಶಗಳೊಂದಿಗೆ ಜಲಗಡಿಯನ್ನು ಹೊಂದಿದೆ. 7 ಬಾರ್ಡರ್ ಕಂಟ್ರೀಸ್, ಇನ್ನ 2 ಏನದಾವ್ರಿ? ನೇಬರಿಂಗ್ ಐಲ್ಯಾಂಡ್ ಕಂಟ್ರೀಸ್ ಅಂತ ಕರಿತೀವಿ. ಕ್ಲಿಯರ್? ಬನ್ನಿ ನೆಕ್ಸ್ಟ್ ಪಾಯಿಂಟ್. ಭೂಗಡಿ ದೇಶಗಳು, ಬಾರ್ಡರ್ ಕಂಟ್ರೀಸ್ ಯಾವ್ದ್ಯಾವ್ದು? ಬಾರ್ಡರ್ ಅಂದ್ರೆ ನಮ್ಮ ದೇಶದ ಭೂಭಾಗಕ್ಕೆ ಬೇರೆ ದೇಶ ಭೂಭಾಗ ಹತ್ಕೊಂಡಿರ್ಬೇಕು, ಅದನ್ನ ಗಡಿ ದೇಶ ಅಂತ ಕರಿತೀವಿ. ಫಸ್ಟ್ ಒನ್ ಕ್ಲಾಕ್ ವೈಸ್ ಡೈರೆಕ್ಷನ್ ನೋಡೋಣ. ಕ್ಲಾಕ್ ವೈಸ್ ಗಡಿಯಾರದ ದಿಕ್ಕಿಗೆ ಅನುಸಾರವಾಗಿ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಮ್ಯಾಪ್ ನಲ್ಲಿ ಆಮೇಲೆ ತೋರಿಸ್ತೇನೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ್, ಭೂತಾನ್, ಮ್ಯಾನ್ಮಾರ್, ಬಾಂಗ್ಲಾದೇಶ್. ಒಟ್ಟು 7 ಗಡಿ ದೇಶಗಳು. ಕ್ಲಿಯರ್? ಮ್ಯಾಪ್ ನಲ್ಲಿ ನೋಡ್ರಿ ಇಲ್ಲಿ. ಸೊ ಭಾರತದ ವಾಯುವ್ಯ ದಿಕ್ಕಿನಲ್ಲಿರುವ ದೇಶಗಳು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್. ಕ್ಲಿಯರ್? ಇಲ್ಲಿ 2. ಆಮೇಲೆ ಚೈನಾ ಇದೆ ನೋಡ್ರಿ. ಭಾರತ ಈಶಾನ್ಯದಲ್ಲಿ ಬರುವಂತ ಸ್ಟೇಟ್ ಯಾವುದು? ಚೈನಾ. ಅದೇ ರೀತಿಯಾಗಿ ನೇಪಾಳ್, ಭೂತಾನ್, ಇಲ್ಲಿದೆ ಬಾಂಗ್ಲಾದೇಶ್. ಯಾವ ದೇಶ ರೀ ಇದು? ಇದು ಬಾಂಗ್ಲಾದೇಶ್ ಇದೆ. ಆಮೇಲೆ ಮ್ಯಾನ್ಮಾರ್, ಈ ಭಾಗದಲ್ಲಿ ಮ್ಯಾನ್ಮಾರ್. ಸೊ ಇವು 7 ಗಡಿ ದೇಶಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ಜಲಗಡಿ ದೇಶಗಳು ಕೂಡ ನಮ್ಗೆ ಗೊತ್ತಿರಬೇಕು. ಜಲಗಡಿ ದೇಶಗಳು ಯಾವ್ದ್ಯಾವ್ದು? ಒಂದು ಶ್ರೀಲಂಕಾ, ಇನ್ನೊಂದು ಮಾಲ್ದೀವ್ಸ್. ಶ್ರೀಲಂಕಾ ಎಲ್ಲಿದೆ ರೀ? ಭಾರತ ದೇಶದ ದಕ್ಷಿಣದಲ್ಲಿ. ಸೊ ಇದು ಶ್ರೀಲಂಕಾ ಇದೆ. ಮತ್ತೆ ಅರಬ್ಬಿ ಸಮುದ್ರದಲ್ಲಿ ಇಲ್ಲಿ ಲಕ್ಷದ್ವೀಪಗಳ ಸಮೂಹ ಇದೆ. ಈ ಸಮೂಹದ ದಕ್ಷಿಣದಲ್ಲೇ ಬರುತ್ತೆ ಯಾವ ದ್ವೀಪ ಸಮೂಹ ಅಂತ ಕೇಳಿದ್ರೆ ಮಾಲ್ದೀವ್ಸ್. ಯಾವ್ದ್ರಿ? ಮಾಲ್ದೀವ್ಸ್. ಶ್ರೀಲಂಕಾ ಮತ್ತು ಮಾಲ್ದೀವ್ಸ್ ಎಂತಹ ದೇಶಗಳು? ಜಲಗಡಿ ಹೊಂದಿರುವ ದೇಶಗಳು. 7 ಏನದಾವ ಅಂತ ಕೇಳಿದ್ರೆ ಗಡಿ ದೇಶಗಳು, ಇನ್ನು 2 ಏನದಾವ್ರಿ? ಜಲಗಡಿ ದೇಶಗಳು. 2ನ್ನ ಸೇರಿಸಿ 9 ಭಾರತದ ನೆರೆಹೊರೆಯ ದೇಶಗಳು. ಕ್ಲಿಯರ್? ರೈಟ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ, ಬನ್ನಿಲಿ. ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹೊಂದಿದೆ. ನಮ್ಮ ದೇಶದೊಂದಿಗೆ ಅತಿ ಹೆಚ್ಚು ಗಡಿ ಹೊಂದಿರುವ ದೇಶ ಯಾವುದು ಅಂದ್ರೆ ಬಾಂಗ್ಲಾದೇಶ್. ಹಾಗಾದ್ರೆ ಲೆಂತ್ ಎಷ್ಟಿದೆ ರೀ? 4096 ಕಿಲೋಮೀಟರ್, 4096 ಕಿಲೋಮೀಟರ್. 7 ದೇಶಗಳ ಅತಿ ಹೆಚ್ಚು ಗಡಿ ಹೊಂದಿರುವ ದೇಶ ಬಾಂಗ್ಲಾದೇಶ್. ನೆಕ್ಸ್ಟ್ ಪಾಯಿಂಟ್. ಅಫಘಾನಿಸ್ತಾನವು ಯಾವ ದೇಶ ರೀ? ಅಫಘಾನಿಸ್ತಾನವು ಅತಿ ಕಡಿಮೆ ಭೂಗಡಿಯನ್ನು ಹೊಂದಿದೆ. ಈ 7 ಗಡಿ ದೇಶಗಳಲ್ಲೇ ಅತಿ ಹೆಚ್ಚು ಗಡಿ ಹೊಂದಿರುವ ದೇಶ ಬಾಂಗ್ಲಾದೇಶ್. ಅತಿ ಕಡಿಮೆ ಗಡಿ ಹೊಂದಿರುವ ದೇಶ ಯಾವುದಂದ್ರೆ ಅಫಘಾನಿಸ್ತಾನ್. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ರೀ? 106 ಕಿಲೋಮೀಟರ್. ಜಸ್ಟ್ 106 ಕಿಲೋಮೀಟರ್. ಎಷ್ಟಿದೆ ರೀ? 106 ಕಿಲೋಮೀಟರ್. ಅಕಾರ್ಡಿಂಗ್ ಟು NCERT ಬುಕ್ಸ್, NCERT ಪುಸ್ತಕದಲ್ಲಿ ಇದೇ ಕೊಟ್ಟಿದ್ದಾರೆ. ತಿಳಿತಾ? ನೀವೇನಾದ್ರೂ ಬೇರೆ ಬೇರೆ ಆಥರ್ ಬುಕ್ಸ್ ಓದಿದ್ರೆ ಅಲ್ಲಿ ಬೇರೆ ಬೇರೆ ಇದೆ. 86, 80 ಸಮಥಿಂಗ್ ಇಸ್ ದೇರ್. ನೆಕ್ಸ್ಟ್ ಪಾಯಿಂಟ್. ಇದು ನೋಡಿ, ಈ ಟೇಬಲ್ ಬಹಳ ಇಂಪಾರ್ಟೆಂಟ್. ನಿಮ್ಗೆ ನೆನಪಿಡ್ಲಿಕ್ಕೆ ಬಹಳ ಸುಲಭ. ಈ ಟೇಬಲ್ ನೋಡ್ಬೇಕಾದ್ರೆ ನಿಮ್ಮ ಹತ್ರ ಅಟ್ಲಸ್ ಇರಬೇಕು. ಅಟ್ಲಸ್ ಓಪನ್ ಮಾಡಿ ಇಂಡಿಯನ್ ಪೊಲಿಟಿಕಲ್ ಮ್ಯಾಪ್ದು ಅಲ್ಲಿ ನೋಡ್ಕೊಂತ ಹೋಗಿ. ಸೊ ಭಾರತ ನೆರೆಹೊರೆಯ ದೇಶಗಳಲ್ಲಿ ಎಷ್ಟದಾವ್ರಿ? 7 ಗಡಿ ದೇಶಗಳು ಅಥವಾ ಬಾರ್ಡರ್ ಕಂಟ್ರೀಸ್, 2 ಜಲಗಡಿ ಹೊಂದಿರುವ ದೇಶಗಳು. ಬನ್ನಿ ಫಸ್ಟ್ ದೇಶಗಳಲ್ಲಿ ಬಾಂಗ್ಲಾದೇಶ್. ಗಡಿ ರೇಖೆ ಹೆಸರು ಏನ್ರಿ? ರಾಡ್ ಕ್ಲಿಫ್. ಯಾವುದು? ರಾಡ್ ಕ್ಲಿಫ್. ನೋಡಿ, ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಸಪರೇಟ್ ದೇಶ ಇರ್ಲಿಲ್ಲ. ಬಾಂಗ್ಲಾದೇಶ್ ಅನ್ನೋದು ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ, 2 ಒಂದೇ ಆಗಿತ್ತು ಭೂಪ್ರದೇಶ. ಬಾಂಗ್ಲಾದೇಶ್ ಯಾರ ಅಂಡರ್ನಾಗಿತ್ತು ಅಂತ ಕೇಳಿದ್ರೆ ಪಾಕಿಸ್ತಾನದಲ್ಲಿ, ಪೂರ್ವ ಪಾಕಿಸ್ತಾನ ಅಂತ ಕರೀತಾ ಇದ್ರು. ಹಾಗಾದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ್ ಈ 2 ದೇಶಗಳ ಗಡಿ ರೇಖೆ ಹೆಸರು ಸೇಮ್ ಇದೆ. ಯಾವುದು? ರಾಡ್ ಕ್ಲಿಫ್. ರಾಡ್ ಕ್ಲಿಫ್. ಸೊ ಸಿರಿಲ್ ರಾಡ್ ಕ್ಲಿಫ್ ಬ್ರಿಟಿಷ್ ಅಧಿಕಾರಿ ಹೆಸರು, ಅವ್ರ ಹೆಸರು ಇಟ್ಟಿದ್ದಾರೆ. ನೆಕ್ಸ್ಟ್, ಹಾಗಾದ್ರೆ ಉದ್ದ ಎಷ್ಟು? 4096 ಕಿಲೋಮೀಟರ್. ಆವಾಗ್ಲೇ ಹೇಳಿದೆ ನಾನು ಪಾಯಿಂಟ್. ಈ 7 ಗಡಿ ದೇಶಗಳಲ್ಲಿ ಅತಿ ಹೆಚ್ಚು ಗಡಿ ಹೊಂದಿರುವ ದೇಶ ಬಾಂಗ್ಲಾದೇಶ್. ತಿಳಿತಾ? ಭಾರತ ದೇಶದೊಂದಿಗೆ ಎಷ್ಟಿದೆ ರೀ? 4096 ಕಿಲೋಮೀಟರ್. ನೆಕ್ಸ್ಟ್, ಗಡಿ ಹೊಂದಿರುವ ರಾಜ್ಯಗಳು. ಹಾಗಾದ್ರೆ ಭಾರತದ ಯಾವ ಯಾವ ರಾಜ್ಯಗಳೊಂದಿಗೆ ಈ ದೇಶ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದಾಗ ಅಟ್ಲಸ್ ನಲ್ಲಿ ನೋಡ್ರಿ,
ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಒಟ್ಟು 5 ರಾಜ್ಯಗಳೊಂದಿಗೆ. ತಿಳಿತಾ? ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ ಅಂಡ್ ಮಿಜೋರಾಂ. ನೆಕ್ಸ್ಟ್ ಸೆಕೆಂಡ್ ಕಂಟ್ರಿ ಯಾವ್ದ್ರೆ? ಚೀನಾ. ಬಾಂಗ್ಲಾದೇಶ್ ನಂತರ 2ನೇ ಗಡಿ, ಅತಿ ಹೆಚ್ಚು ಗಡಿ ಹೊಂದಿರುವ ದೇಶ ಚೀನಾ. ಹಾಗಾದ್ರೆ ಭಾರತ ಮತ್ತು ಚೀನಾವನ್ನ ಬೇರ್ಪಡಿಸುವಂತ ಗಡಿ ರೇಖೆ ಹೆಸರು ಮ್ಯಾಕ್ ಮಾಹೋನ್. ಮ್ಯಾಕ್ ಮೋಹನ್ ಅಲ್ಲ ರೀ, ಮ್ಯಾಕ್ ಮಾಹೋನ್. ಹಾಗಾದ್ರೆ ಲೆಂತ್ ಎಷ್ಟಿದೆ ರೀ? 3917 ಕಿಲೋಮೀಟರ್, 3917 ಕಿಲೋಮೀಟರ್ ಗಡಿಯನ್ನ ಹೊಂದಿದೆ. ಸೊ ಯಾವ ಯಾವ ರಾಜ್ಯಗಳೊಂದಿಗೆ ಅಂದ್ರೆ, ಮೊದಲನೇದು ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಡಾಖ್ ನಿಂದ ಸ್ಟಾರ್ಟ್ ಆಗುತ್ತೆ, ಲಡಾಖ್. ಅದಾದ್ಮೇಲೆ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಯಾವ ದೇಶ ರೀ? ಚೈನಾ. ಎಷ್ಟಿದೆ ಲೆಂತ್? 3917 ಕಿಲೋಮೀಟರ್. ನೆಕ್ಸ್ಟ್ ಕಂಟ್ರಿ ಪಾಕಿಸ್ತಾನ್ ಇದೆ ನೋಡ್ರಿ, ಪಾಕಿಸ್ತಾನ್. ಸೊ ಪಾಕಿಸ್ತಾನ ಮತ್ತೆ ಭಾರತ ಬೇರ್ಪಡಿಸುವ ರೇಖೆ, ಗಡಿ ರೇಖೆ ಯಾವುದು ಅಂದ್ರೆ ರಾಡಿಕ್ಲಿಫ್. ಆಗ್ಲೇ ಇದೆ, ಬಾಂಗ್ಲಾದೇಶನು ಅದನ್ನೇ ಹೇಳ್ಬೇಕು, ಪಾಕಿಸ್ತಾನದು ಕೂಡ ಅದನ್ನೇ ಹೇಳ್ಬೇಕು, ರಾಡಿಕ್ಲಿಫ್. ಸೊ ಉದ್ದ ಎಷ್ಟಿದೆ ರೀ? 3323 ಕಿಲೋಮೀಟರ್. ಹಾಗಾದ್ರೆ ಯಾವ ಯಾವ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳಂದ್ರೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ, ಜಮ್ಮು ಕಾಶ್ಮೀರ, ಲಡಾಖ್, ಪಂಜಾಬ್, ರಾಜಸ್ಥಾನ್, ಗುಜರಾತ್. 3 ರಾಜ್ಯಗಳು, 2 ಕೇಂದ್ರಾಡಳಿತ ಪ್ರದೇಶ. ನೆನಪಿರಿ. ನೆಕ್ಸ್ಟ್ ಫೋರ್ತ್ ಯಾವುದು ಅಂತ ಕೇಳಿದ್ರೆ ನೇಪಾಳ. ಸೊ ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಗಡಿ ರೇಖೆ ಇಲ್ಲ, ಭಾರತ ನೇಪಾಳ ಗಡಿ ರೇಖೆ ಅಂತಾನೆ ಅನ್ಬೋದು ಈ ಗಡಿ ರೇಖೆ ಹೆಸರು. ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಇದ್ರೆ? 1751 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. ಸೊ ಯಾವ ಯಾವ ರಾಜ್ಯಗಳೊಂದಿಗೆ ಅಂದಾಗ, ಬಿಹಾರ್, ಉತ್ತರಾಖಂಡ್, ಉತ್ತರ ಪ್ರದೇಶ್, ಸಿಕ್ಕಿಂ ಅಂಡ್ ವೆಸ್ಟ್ ಬೆಂಗಾಲ್. ಒಟ್ಟು 5 ರಾಜ್ಯಗಳೊಂದಿಗೆ. ಯಾವ ದೇಶ ಇದು? ನೇಪಾಳ. ನೆಕ್ಸ್ಟ್ ಕಂಟ್ರಿ ಮಯನ್ಮಾರ್. ಸೊ ಇಲ್ಲಿನೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದ ರೇಖೆ ಇಲ್ಲ, ಮಯನ್ಮಾರ್ ಮತ್ತು ಭಾರತ ಗಡಿ ರೇಖೆ ಅಂತ ಕರಿಬಹುದು. ಸೊ ಉದ್ದ ಎಷ್ಟಿದೆ? 1643 ಕಿಲೋಮೀಟರ್. ಯಾವ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳಿದ್ರೆ, ಅರುಣಾಚಲ ಪ್ರದೇಶ. ಸೊ ಭಾರತದ ಪೂರ್ವೋತ್ತರ ರಾಜ್ಯಗಳಂತ ಕರಿತೀವಿ, ಅದರಲ್ಲಿ 4 ಸೀರಿಯಲ್ ವೈಸ್ ತಗೋರಿ, ಉತ್ತರದಿಂದ ದಕ್ಷಿಣಕ್ಕೆ. ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ. 4 ರಾಜ್ಯಗಳು. ಯಾವ ದೇಶ? ಮ್ಯಾನ್ಮಾರ್. ನೆಕ್ಸ್ಟ್ ಭೂತಾನ್. ಯಾವುದೇ ರೇಖೆ ಇಲ್ಲ, 699 ಕಿಲೋಮೀಟರ್. ಎಷ್ಟ್ರಿ? 699 ಕಿಲೋಮೀಟರ್. ರಾಜ್ಯಗಳಂದಾಗ ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ. ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಅಫ್ಘಾನಿಸ್ತಾನ್. 7th ಯಾವುದು? ಅಫ್ಘಾನಿಸ್ತಾನ್. ಯಾವುದೇ ರೇಖೆ ಇಲ್ಲ, ಜಸ್ಟ್ 106 ಕಿಲೋಮೀಟರ್. ಆಗ್ಲೇ ಹೇಳಿದ್ದೆ ನಾನು, ಅತಿ ಕಡಿಮೆ ಗಡಿ ರೇಖೆ ಹೊಂದಿರುವ ದೇಶ ಯಾವುದು ಅಂದ್ರೆ ಅಫ್ಘಾನಿಸ್ತಾನ್, 106 ಕಿಲೋಮೀಟರ್. ಹಾಗಾದ್ರೆ ಅಫ್ಘಾನಿಸ್ತಾನ್ ಭಾರತದ ಲಡಾಖ್ ನೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಕ್ಲಿಯರ್? ಇದಿಷ್ಟು ಗಡಿ ದೇಶ ಆಯ್ತಾ. ನೆಕ್ಸ್ಟ್ ಜಲಗಡಿ ದೇಶಗಳಂದಾಗ ಶ್ರೀಲಂಕಾ ಮತ್ತು ಮಾಲ್ದೀವ್ಸ್. ಶ್ರೀಲಂಕಾ ಮತ್ತು ಭಾರತದ ಮಧ್ಯೆ ನೀರಿದೆ, ಹೌದಲ್ಲ, ವಾಟರ್ ಬಾಡಿ ಇದೆ. ಸೊ ವಾಟರ್ ಬಾಡಿಗೆ ಏನಂತ ಕರೀತಾರೆ? ಒಂದೇದು ಪಾಕ್ ಜಲಸಂಧಿ. ಯಾವ ಜಲಸಂಧಿ ರೀ? ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿ. ಸೊ ಇದನ್ನೇ ಇಂಡಿಯಾ. ಕ್ಲಿಯರ್? ಇಲ್ಲಿದೆ ಶ್ರೀಲಂಕಾ, ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯೆ ಏನಿದೆ ರೀ? ಇಲ್ಲಿ ಪಾಕ್ ಜಲಸಂಧಿ ಇದೆ. ಇಲ್ಲಿ ಒಂದ್ ಸೆಕೆಂಡ್. ಸೊ ಇದನ್ನ ಮನ್ನಾರ್ ಖಾರಿ ಅಂತ ಕರೀತಾರೆ. ಇಲ್ಲಿರುವಂತ ಸ್ಟೇಟ್ ಯಾವುದು? ಪಾಕ್ ಸ್ಟೇಟ್. ಇದು ಮನ್ನಾರ್ ಖಾರಿ. ಕ್ಲಿಯರ್? ರೈಟ್. ನೆಕ್ಸ್ಟ್ ಮಾಲ್ದೀವ್ಸ್. ಮಾಲ್ದೀವ್ಸ್ ಏನನ್ನ ಬೇರ್ಪಡಿಸುತ್ತದೆ ಅಂದ್ರೆ 8 ಡಿಗ್ರಿ ಕಾಲುವೆ. ಸೊ ಇದು ಭಾರತ. ಇಲ್ಲಿ ಲಕ್ಷದ್ವೀಪಗಳ ಸಮೂಹ ಇದೆ, ಅದರ ದಕ್ಷಿಣದಲ್ಲಿ ಮಾಲ್ದೀವ್ಸ್ ದ್ವೀಪಗಳದಾವ. ತಿಳಿತಾ? ಹಾಗಾದ್ರೆ ಈ ಭಾರತ ದೇಶ ಮತ್ತು ಮಾಲ್ದೀವ್ಸ್ ಅನ್ನ ಬೇರ್ಪಡಿಸುವಂತ ಕಾಲುವೆ ಯಾವುದು ಅಂದ್ರೆ 8 ಡಿಗ್ರಿ ಕಾಲುವೆ ಅಥವಾ ಚಾನಲ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. 8 ಡಿಗ್ರಿ ಚಾನಲ್, 8 ಡಿಗ್ರಿ ಕಾಲುವೆ. ಏನೇನ್ ಬೇರ್ಪಡಿಸುತ್ತದೆ? ಭಾರತ ದೇಶ ಮತ್ತು ಮಾಲ್ದೀವ್ಸ್. ತಿಳಿತಾ? ಓಕೆ. ಸೊ ಇದಿಷ್ಟು ಫಸ್ಟ್ ಚಾಪ್ಟರ್, ಪ್ರಪಂಚದಲ್ಲಿ ಭಾರತ ಸ್ಥಾನ. ನಾಳೆ ಮತ್ತೆ ಹೊಸ ಚಾಪ್ಟರ್ ದೊಂದಿಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.